ನಿನ್ನೆ ಒಬ್ಬರು ಒಳ್ಳೆ ಗಂಡ ಹೆಂಡತಿ ನನ್ನ ಶಿಷ್ಯಂದ್ರವರು ಮೊನ್ನೆ ಮೇ ತಿಂಗಳಲ್ಲಿ ಮದುವೆ ಆದದ್ದು. ನಾನು ಆನ್ಲೈನಲ್ಲಿ ಎಲ್ಲ ಜಾತಿಯವರಿಗೆ ತಾಯಂದಿರಿಗಳು ಕೂಡ ಸಪ್ತಶತಿ ಅನ್ನುವ ದುರ್ಗಾ ಮಂತ್ರವನ್ನು ಪಾಠ ಮಾಡ್ತೇನೆ ಆನ್ಲೈನಲ್ಲಿ, ಆಯಿತಾ. ಅವರು ತುಂಬ ಚಂದಕ್ಕೆ ಆ ಮಂತ್ರವನ್ನು ಕಲಿತು ನಾನು ಹೇಳಿದೆ ಒಂದು 2.5 ನಿಮಿಷ ವಿಡಿಯೋ ಮಾಡಿ ಕಳಿಸಿ ಸ್ಟೇಟಸ್ ಹಾಕ್ತೇನೆ ಅಂತ, ಆಯಿತಾ. ಸಿಕ್ಕಾಪಟ್ಟೆ ವೈರಲ್ ಆಯ್ತದು. ಅವರು ಏನು ಮಾಡಿದ್ದಾರೆ ಪಾಪ ಅಂತಂದರೆ, ಇವಳು ಚೂಡಿದಾರ ಹಾಕ್ಕೊಂಡಿದ್ಲು, ಅವ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದ, ಒಳ್ಳೆ ಸಂಸ್ಕಾರವಂತರವರು. ಅದಕ್ಕೆ ಫೇಸ್ಬುಕ್ಕಲ್ಲಿ ಕಮೆಂಟ್ಸು, ಸಾಂಪ್ರದಾಯಿಕ ಡ್ರೆಸ್ ಹಾಕ್ಕೊಳ್ಳಿಕ್ಕಾಗೋದಿಲ್ವಾ? ಎಂತ ಮಾರ್ರೆ ನೀವು, ಎಂತ ಮಾಡ್ಲಿಕ್ಕೆ ಹೊರಡ್ತೀರಿ ನೀವು? ನಿಮ್ಮಂಥವರಿಂದ ಧರ್ಮವನ್ನು ಪ್ರೀತಿಸುವುದಿಲ್ಲ ಜನ. ಧರ್ಮ ಅಂತಂದರೆ ಆಚೆ ಓಡೋಗ್ತಾರೆ. ಇಲ್ಲೇ ಹತ್ರ ನಾನು 48 ದಿವಸ ಒಂದು ಪೂಜೆಗೆ ಹೋಗ್ತಾ ಇದ್ದೆ. ಒಬ್ಬ ಶ್ರೀಮಂತರ ಮನೆ, 48 ದಿವಸ ಪೂಜೆ ಮಾಡಬೇಕು, ಮಗಳಿಗೆ ಮದುವೆ ನಿಗಂಟಾಗಬೇಕು ಅಂತಂದ್ರೆ ಒಬ್ಬರು ಜೋಯಿಸರು ಹೇಳಿದರು. ನಾನು ಹೋಗ್ತಿದ್ದೆ, ಅಲ್ಲಿ ಒಬ್ಬ ಮನೆ ಹುಡುಗ ಬರ್ಮುಡಾ ಚಡ್ಡಿ ಹಾಕ್ಕೊಂಡು ಡಕ್ ಸೌಂಡ್ ಹಾಕ್ಕೊಂಡು ರೂಮಲ್ಲಿ ಕಾಲ ಕಳೀತಿದ್ದ, ಬರ್ತಾ ಇರಲಿಲ್ಲ. ನಾನೇನು ಹೇಳುವುದಿಲ್ಲ ನಾನು ಆ ಥರ ಎಲ್ಲ, ಆಯಿತಾ. ನಾನು ದನಿ ಏರಿಸಿ ಮಾತಾಡುವ ಕ್ರಮವೇ ಇಲ್ಲ, ಹಾಗೆ ಮಾತಾಡಬಾರ್ದು ಅಂತ ಹೇಳುವವ ನಾನು, ಆಯಿತಾ. ಕೊನೆಗೆ ತೀರ್ಥ ಪ್ರಸಾದ ತಗೊಳ್ಳಿಕ್ಕೆ ಬರ್ತಿದ್ದ. ನಾನು ಪೂಜೆ ಮುಗಿಸಿ ಯಾವತ್ತೊಂದು ಪಟ್ಟಾಂಗ ಹೊಡೆಯದೇ ಬರುವುದಿಲ್ಲ ಆ ಮನೆಯಲ್ಲಿ, ಆಯಿತಾ. ಎಲ್ಲ ಒಳ್ಳೆಯವರು, ಸಾಯಿ ಭಕ್ತರವರು. ಆ ಹುಡುಗನ ಅಪ್ಪ ಅಮ್ಮ ಸಾಯಿ ಭಕ್ತರು. ಹಾಗಾಗಿ ಒಳ್ಳೆ ವಿಷಯ ಪಟ್ಟಾಂಗ ಹೊಡೆದು ಈಚೆ ಬರೋದು. ಈ ಪಟ್ಟಾಂಗ 10 ದಿವಸ ಅವನು ಬರಲಿಲ್ಲ. 11ನೇ ದಿವಸ ಬಂದ, ಸುಮ್ಮನೆ ಬಂದು ಹೀಗೆ ಕೂತು ಅವನು ಮಾರನೇ ದಿವಸವೂ ಬಂದ ನಮ್ಮ ಪಟ್ಟಾಂಗಕ್ಕೆ. ಪಟ್ಟಾಂಗ ಅಂದರೆ ದೇವರ ವಿಷಯವೇ ಮಾತಾಡ್ತಿದ್ದದ್ದು, ಆಯಿತಾ. ಬಂದ, ಬರ್ಮುಡ ಚಡ್ಡಿ ಹಾಕ್ಕೊಂಡು ಬಂದ, ಎಂಥದ್ದೋ ಪ್ರಶ್ನೆ ಕೇಳಿದ. ನಾನು ಆನ್ಸರ್ ಮಾಡಿದೆ, ಅವನಿಗೆ ಇಷ್ಟ ಆಯಿತು ಕಾಣ್ತದೆ. 3ನೇ ದಿವಸ ಬಂದ, 4ನೇ ದಿವಸ ಬಂದ, ರೆಗ್ಯುಲರ್ ಬರ್ಲಿಕ್ಕೆ ಶುರು ಮಾಡಿದ ಪಟ್ಟಾಂಗ ಹೊಡಿಲಿಕ್ಕೆ. ಮತ್ತೆ ಅವನ ಡ್ರೆಸ್ಸು ನಾನು ಹೇಳಲೇ ಇಲ್ಲ, ಚೇಂಜ್ ಆಯಿತು. ಮತ್ತೆ ಎಷ್ಟರ ಮಟ್ಟಿಗೆ ಅಂತಂದರೆ, ಅವನ ನನ್ನ ಕ್ಲೋಸ್ ಫ್ರೆಂಡ್ ಆದ, ಆಯಿತಾ. ಫ್ರೆಂಡ್ ಆದ ನಂತರ ನಾನು ಯಾರು ಅಂತ ಹೇಳೋದಿಲ್ಲ, ಯಾಕೆಂದರೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಆಯಿತಾ. ಅವನು ಹೇಳೋದು, ನಿಮ್ಮಂಥ ಪುರೋಹಿತರು ನನ್ನಂಥ ಒಬ್ಬ ಕಾಲೇಜ್ ಹುಡುಗನನ್ನು ಇಷ್ಟು ಹತ್ರ ಇಟ್ಕೊಳ್ತೀರಿ ಅಂತ ಕನಸು ಮನಸ್ಸಿನಲ್ಲೂ ನಾನು ಎಣಿಸಿರಲಿಲ್ಲ ಅಂತಾನೆ ಅವನು. ನಾನು ಅವನನ್ನು ಪ್ರೀತಿಸಿದ್ದಕ್ಕೆ ಅವನಿವತ್ತು ಶುದ್ಧ ಭಕ್ತಿಯ ಹುಡುಗ, ಶುದ್ಧ ಸಂಸ್ಕಾರವಂತ ಹುಡುಗ. ಅವನಿಗೆ ಭಾರತೀಯ ಸಂಸ್ಕೃತಿ ಅಂತಂದರೆ ತುಂಬ ಇಷ್ಟ. ಅದರ ಬದಲು ಮೊದಲನೇ ದಿನ ಬರ್ಮುಡ ಚಡ್ಡಿ ಹಾಕಿದ್ದೀಯಾ, ಹೋಗು ವೇಷ್ಟಿ ಸುತ್ತಕೊಂಡು ಬಾ ಅಂತ ಬೈತಿದ್ರೆ ಅವನು ಯಾವತ್ತೂ ಬರ್ತಿರ್ಲಿಲ್ಲ. ಏನು ಹೇಳ್ತೀರಿ? ದಯವಿಟ್ಟು ಬೈಬೇಡಿ. ನಾನು ಎಲ್ಲ ಪುರೋಹಿತರುಗಳಿಗೆ, ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಹೇಳುವುದು, ಜನ ಬಂದಾಗ ದೂರ 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 ಅಂತ ಹೇಳ್ತೀರಲ್ಲ, ಅದು ಡ್ಯಾಮೇಜ್ ಮಾಡ್ತದೆ ಹಿಂದೂ ಧರ್ಮಕ್ಕೆ. ದೂರ 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 ಬರೋಣ ಚಿಂಚಿ ಅಂತ ಬೈತೀರಲ್ಲ, ಡ್ಯಾಮೇಜ್ ಮಾಡ್ತದೆ ಹಿಂದೂ ಧರ್ಮಕ್ಕೆ. ಪ್ರೀತಿಸಿ, ಪ್ರೀತಿಯಿಂದ ಹೇಳಿ. ನಿಮಗೆ ಸುಸ್ತಾಗಿದ್ರೆ ಮೌನವಾಗಿರಿ. ಟೆನ್ಷನ್ ಮಾಡಿಕೊಂಡು ಬೈದ್ರೆ ನೀವು ದೇವರಿಗೆ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಪ್ರೀತಿಯಿಂದ ಮನಸ್ಸನ್ನ ಗೆದ್ದು, ಪ್ರೀತಿಯಿಂದ ಪೂಜೆ ಮಾಡಿ, ಪ್ರೀತಿಯಿಂದ ಒಳ್ಳೇದಾಗಲಿ ಅಂತ ಹೇಳುವ ಭಾವದಿಂದ ಪ್ರಸಾದ ಕೊಡಬೇಕು ನಾವು. ಒಳ್ಳೇದಾಗ್ತದೆ. ನೀವು ಬಲವಂತ ಮಾಡಬಾರದು. ಧರ್ಮ ಅಂತ ಹೇಳುವಂಥದ್ದು ಬಲವಂತದ ಸಂಗತಿ ಅಲ್ಲ, ಆಯ್ತಾ. ಆ ಮಕ್ಕಳಿಗೆ ನೀವು ಈಗ ಕೂತ್ಕೊಳಿಸಿ ಪೂಜೆ ಮಾಡು ಅಂತ ಹೇಳಿದರೆ ಅದು ತಪ್ಪಾಗ್ತದೆ. ನಾನೊಂದು ಸಲ ಇದನ್ನು ಹೇಳಿ ಮುಗಿಸ್ತೇನೆ. ನನಗೆ ನನ್ನ ಗುರುಗಳೇ ಹೇಳಿದ್ದು ಬಲವಂತ ಮಾಡಬೇಡ ಅಂತ. ನನ್ನ ಮಗಳಿಗೆ, ಪುಟಾಣಿ ಮಗಳಿದ್ದಾಳೆ ಒಬ್ಳು, ಆಯಿತಾ, 2ನೇ ಕ್ಲಾಸ್. ನಾನು ಅವಳ ಹತ್ರ ನಿತ್ಯ ಆರತಿ ಮಾಡಿಸೋದು ಅಂತ ಒಂದು ಯೋಚನೆ ಮಾಡಿದೆ. ನಾನು ಬೆಳಗ್ಗೆ ಮತ್ತು ರಾತ್ರಿ ದೇವರಿಗೆ ಆರತಿ ಮಾಡಿಸೋದು ಮನೆಯಲ್ಲಿ ಅಂತ ನಾನು ನನ್ನ ಗುರುಗಳ ಹತ್ರ ಹೇಳಿದೆ. ಪ್ರತಿನಿತ್ಯ ನಮ್ಮದೊಂದು ರಾಮಕೃಷ್ಣ ಮಠದ ಫಾಲೋವರ್ ನಾನು, ಆಯಿತಾ. ನಮ್ಮದೊಂದು ಆರತಿ ಅಂತ ಇದೆ, ಸಾಯಿಬಾಬಾ ಅವರದ್ದು ಆರತಿ ಅಂತ ಇದೆಯಲ್ಲ, ಅದೇ ಥರ ರಾಮಕೃಷ್ಣಾಶ್ರಮದೊಂದು ಆರತಿ ಅಂತ ಇದೆ. ಆ ಆರತಿಯನ್ನು ಮಗಳು ಮಾಡಬೇಕು ಅಂತ, ಅವಳಿಗೆ ಸಂಸ್ಕಾರ ಸಿಗಬೇಕು ಅಂತ ನನ್ನ ಗುರುಗಳು ಹೇಳಿದ್ದು, ಸ್ವಾಮೀಜಿ ಹೇಳಿದ್ದು, ಬಲವಂತ ಮಾಡಬೇಡ ಅಂತ. ಒಂದ್ಸಲ ಪುತ್ತೂರಿನಲ್ಲಿ ನಾನು 2 ವೀಲರಲ್ಲಿ ಬರ್ತಾ ಇದ್ದೆ, ಒಂದು ಆರಾಮವಾಗಿದ್ದಾಗ ರಾಜಕಾರಣಿಯೊಬ್ಬರು ಅವರು ಕಾರಲ್ಲಿ ಬರ್ತಾ ಇದ್ರು. ನನ್ನನ್ನು ನೋಡಿದರು. ಕೃಷ್ಣ, ಯಾವ ಕಡೆ ಹೊರಟ್ರಿ, ಫ್ರೀ ಇದ್ದೀರಾ ಅಂತ ಕೇಳಿದರು. ಫ್ರೀ ಇದ್ದೇನೆ, ಅಲ್ಲಿ ಸ್ಕೂಟಿಯಲ್ಲಿ ಹಾಕಿ ಕಾರಿಗೆ ಹತ್ತಿ ಅಂತಂದರು. ಎಲ್ಲಿಗೆ ಎಂತ ಇಲ್ಲ, ಒಂದು ಸಲ ಕಟೀಲಿಗೆ ಹೋಗಿ ಬರುವ ಅಂತಂದರು. ನನ್ನ ಸ್ನಾನ ಎಲ್ಲ ಆಗಿತ್ತು ಸಾಯಂಕಾಲದ ಹೊತ್ತು, ಆದರೆ ಕಟೀಲಿಗೆ ಅಂತ ನಾನು ಮಾನಸಿಕವಾಗಿ ಏನು ತಯಾರಾಗಿರಲಿಲ್ಲ. ಹೋದೆ, ನನಗೆ ತೃಪ್ತಿಯೇ ಆಗಲಿಲ್ಲ.
ಯಾಕೆ ತೃಪ್ತಿ ಆಗಲಿಲ್ಲ ಅಂತಂದರೆ ಆ ದೇವಸ್ಥಾನದ ಒಳಗಡೆ ಎಲ್ಲ ಸೆಲ್ಫಿ ತೆಗೊಳ್ಳೋರು, ಅದು ಇದು, ದೇವರ ಬಗ್ಗೆ ಇಲ್ಲ. ಆಯಿತಾ, ನನಗೆ ಆ ವ್ಯಕ್ತಿ ತುಂಬ ಆತ್ಮೀಯ, ಅದು ಬೇರೆ ವಿಷಯ. ಆದರೆ ದೇವಸ್ಥಾನದಲ್ಲಿ ನನಗೆ ಇಂಥದ್ದೆಲ್ಲ ಹಿಡಿಸುವುದಿಲ್ಲ. ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನ ಒಳಗಡೆ ಒಬ್ಬ ದೊಡ್ಡ ಫಿಲ್ಮ್ ಆ್ಯಕ್ಟ್ರು ಅವರಿದ್ದರು. ನಾನು ಕಲಾವಿದರನ್ನು ಮಾತಾಡಿಸದೇ ಇರುವವನೇ ಅಲ್ಲ, ಆದರೆ ದೇವಾಲಯದ ಒಳಗಡೆ ದೇವರಿಗಿಂತ ದೊಡ್ಡ ಆಗೋದು ಬೇಡ ಅಂಥೇಳಿ ಮಾತಾಡಿಸಲಿಲ್ಲ ಅವತ್ತು. ಆಯಿತಾ, ಇಲ್ಲ ಅಂತಂದರೆ ಮಾತಾಡಿಸದೆ ನನಗೆ ಮನಸ್ಸು ಕೇಳುವುದೇ ಇಲ್ಲ. ಒಳ್ಳೆ ಸಿನಿಮಾ ಮಾಡ್ತೀರಿ ನೀವು ಅಂತ ಹೇಳದೆ ನನಗೆ ಮನಸ್ಸು ಕೇಳುವುದೇ ಇಲ್ಲ. ನಾನು ದೇವಸ್ಥಾನದ ಒಳಗಡೆ ಮಾತನಾಡಲಾರೆ. ದೇವಸ್ಥಾನದ ಒಳಗಡೆ ದೇವರನ್ನು ಬಿಟ್ಟು ಇನ್ನೆಂಥದ್ದನ್ನು ಮಾತಾಡಬಾರದು, ಯೋಚನೆ ಮಾಡಬಾರದು, ಇನ್ನೊಬ್ಬರಿಗೆ ಬೇಜಾರು ಮಾಡಬಾರದು. ಹೀಗೆಲ್ಲ ಇದೆ ನಮ್ಮ ಶಾಸ್ತ್ರದಲ್ಲಿ. ಆಯಿತಾ, ಹೀಗಾಗಿ ಕಟೀಲಿಗೆ ಹೋದದ್ದು ತೃಪ್ತಿ ಆಗಲಿಲ್ಲ ನನಗೆ. ನಾನು ವಾಪಸ್ ಬಂದೆ. ನನ್ನ ಹೆಂಡತಿ ಹತ್ರ ಹೇಳಿದೆ, ನೋಡು ನಾಳೆ ದಿವಸ ಕಟೀಲಿಗೆ ಹೋಗೋದಾಯ್ತಾ ನಾವು. ಎಂಥದ್ದು ಇದ್ದಕ್ಕಿದ್ದಾಗೆ ನೀವು ಕಟೀಲಿಗೆ ಹೋಗಿ ಬಂದದ್ದಲ್ಲ. ಇಲ್ಲ, ನನಗೆ ತೃಪ್ತಿ ಆಗಲಿಲ್ಲ, ವಾಪಸ್ ಹೋಗಬೇಕು ನನಗೆ ಕಟೀಲಿಗೆ. ನಾನು ಹೇಗೆ ಹೋಗಬೇಕು ಅಂತಂದರೆ ಸ್ನಾನ ಎಲ್ಲ ಮಾಡಿ, ಜಪ ಎಲ್ಲ ಮಾಡಿ, ಮನೆಯಲ್ಲಿ ಮಾಡಬೇಕಾದ ಜಪ ಎಲ್ಲ ಮಾಡಿ, ನಾನು ಕಾರಲ್ಲಿ ಚಪ್ಪಲಿ ಹಾಕದೆ, ಇದೇ ಥರ ಡ್ರೆಸ್ಸಲ್ಲಿ ಶರ್ಟ್ ಹಾಕದೆ ನಾನು ದುರ್ಗಾ ಮಂತ್ರವನ್ನು ಜಪ ಮಾಡಿಕೊಂಡು ಹೋಗಬೇಕು ಅಂತ ಒಂದು ಸಂಕಲ್ಪ ಮಾಡಿದೆ. ಜಪ ಮಾಡಿಕೊಂಡು 108 ಬಾರಿ ಜಪ ಆಗಬೇಕು ಕಟೀಲಿಗೆ ತಲುಪುವಾಗ ಅಂತ ಯೋಚನೆ ಮಾಡಿದೆ. ನಾನು ಹೇಳಲಿಕ್ಕೆ ಶುರು ಮಾಡಿದೆ. ನನ್ನ ಹೆಂಡತಿ ಲೆಕ್ಕ ಇಡಲಿಕ್ಕೆ, ಆಯಿತಾ ಲೆಕ್ಕ ಇಡು, ಎಷ್ಟು 108 ಆಗುವಾಗ ಹೇಳು ಅಂತ. ಡ್ರೈವಿಂಗ್ ಮಾಡಬೇಕಲ್ಲ, ಲೆಕ್ಕ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಡ್ರೈವಿಂಗ್ ಮಾಡ್ಕೊಂಡು ಹೇಳಿದೆ. ಪುತ್ತೂರಿಂದ BC ರೋಡಿಗೆ ಎತ್ತುವಾಗ ನನ್ನ ಮಗಳು ಹೇಳಿದ್ಲು, ಆಯಿತಾ, ಅಪ್ಪ, ಎಂತ ಮಗಳೇ, ಸಾಕು ನೀವು ಮಂತ್ರ ಹೇಳಿದ್ದು ಅಂತಂದ್ಲು. ನಾನು ನಿಲ್ಲಿಸಿದ್ದೆ, ಯಾಕೆ ಅವಳಿಗೆ ಬೋರ್ ಆಯ್ತದು. ಆಯಿತಾ, ನಾನು ಮಾತಾಡಲಿಲ್ಲ, ನನ್ನ ಹೆಂಡತಿ ಹತ್ರ ಮಾತಾಡಲಿಲ್ಲ, ನನ್ನ ಮಗಳ ಹತ್ರ ಮಾತಾಡಲಿಲ್ಲ. ಇನ್ನೂ ನಾನು ನಿಲ್ಲಿಸದೇ ಇದ್ದರೆ ಧಾರ್ಮಿಕತೆ ಬಗ್ಗೆ ನನ್ನ ಮಗಳಿಗೆ ವಿರೋಧ ಭಾವ ನಿರ್ಮಾಣ ಆಗ್ತದೆ. ಇದು ನನ್ನ ಗುರುಗಳು ಹೇಳಿದ್ದು. ಅವರು ಪ್ರೀತಿಯಿಂದ ಬರುವ ಹಾಗೆ ಆಗಬೇಕು. ಅವರನ್ನು ನೀವು ಬಲವಂತ ಮಾಡಿದರೆ ಅವರು ದೂರ ಹೋಗ್ತಾರೆ ಅಷ್ಟೇ. ಆಯಿತಾ, ದೂರ ಹೋಗುವ ಹಾಗಾಗಬಾರ್ದು.